ಕೊಟ್ಟರಮ್ಮ. ಆತರ ಏನು ಮಾಡುವುದಮ್ಮ ಹಣ ಹಾಳು ಗೆಡಿಕೊಂಡು ಬಂದ ನಿಂತನಮ್ಮ ಈ ಪಾಪಿ. ಅಪ್ಪ ಏನಾಯ್ತಪ್ಪ, ಏನಾಯ್ತು? ಆ ಹಣ ಎಲ್ಲಿ ಹೋಯ್ತಪ್ಪ? ಕೆಟ್ಟರ ಕಳ್ಳರ ಪಾಲಾಗಿ ಹೋಯ್ತಮ್ಮ, ಕೆಟ್ಟರ ಕಳ್ಳರ ಪಾಲಾಗಿ ಹೋಯ್ತು. ಎಷ್ಟು ಸಮಯ ತಡದಿದ್ದರೆ ಇನ್ನು ನಿನ್ನ ತಂದೆಯ ಮಗ ನೋಡತ್ತಿದ್ದಿಲ್ಲಮ್ಮ, ನೋಡತ್ತಿದ್ದಿಲ್ಲ. ಅಯ್ಯೋ ದುರ್ಗದೆ, ಈಗಲಾದ್ರೂ ಸಮಾಧಾನವಾಯ್ತೇ ತಾಯಿ ನಿನಗೆ? ಬಡವರಾಗಿ ಇಷ್ಟೊಂದು ಕಷ್ಟ ಪಡುತ್ತಿರುವಾಗ ಆ ಶ್ರೀಮಂತರು ಇದ್ದ ಜಮೀನನ್ನು ಅವರ ಹೆಸರಿಗೆ ತೆಗೆದುಕೊಂಡಿದ್ದಾರೆ. ಉಳಿದ ಜಮೀನಲ್ಲಿ ಬಂದ ಹಣ ಕೂಡ ಕಳ್ಳರ ವಶವಾಯಿತು. ಹೀಗಾದ್ರೆ ಬಡವರ ಬಾಳ ಸಾಗಿಸುವುದಾದ್ರೂ ಹೇಗೆ ತಾಯಿ, ಹೇಗೆ? ಈ ಬಡವರ ಕಷ್ಟವನ್ನು ನೋಡಿ ನಿನ್ನ ಮನಸ್ಸಿಗೆ ಈಗಲಾದ್ರೂ ತೃಪ್ತಿ ಆಯ್ತೆ ತಾಯಿ? ಅಪ್ಪ, ಈ ರೀತಿಯ ತಾಯಿ ಮೇಲಿಂದ ಮೇಲೆ ಕಷ್ಟ ಕೊಡ್ತಾ ಇದ್ರೆ ಮುಂದೆ ನಾವು ಜೀವನ ಸಾಗಿಸೋದಾದ್ರೂ ಹೇಗಪ್ಪ? ಹೊರ ಹೊಟ್ಟೆಯಿಂದ ನಿರಾಶಕ್ಕಾಗಿ ತಿರುಗುತ್ತಿದ್ದ ನನ್ನ ಮಗ ಈಶವನಾಥನಿಗೆ ವಿಷಯ ತಿಳಿದು ವಜ್ರಘಾತಲಾರಾಯ್ತಮ್ಮ. ಅವನಿಗೆ ಹೇಗೆ ಮಗ ತೋರಿಸಲಿ? ನಾನು ಹಿಂದೆ ಸಾಯೋದು ಮೇಲಮ್ಮ, ಸಾಯುವುದ ಮೇಲೆ. ಯಾಕಪ್ಪ ಈ ರೀತಿ ಮಾತನಾಡ್ತಿದ್ದೀಯ ನೀನು? ಹಿರಿಯರಾದ ನೀವೇ ಈ ರೀತಿ ಮಾತಾಡಿದ್ರೆ ನಿಮ್ಮ ಮಕ್ಕಳದ ನಮ್ಮ ಗತಿ ಏನಪ್ಪ, ನಮ್ಮ ಗತಿ ಏನಪ್ಪ? ಚಿಕ್ಕವಳಿರುವಾಗಲೇ ತಾಯಿಯನ್ನು ಕಳೆದುಕೊಂಡೆ. ಈ ಕಷ್ಟವನ್ನು ನೋಡಿ ನೋಡಿ ಸಾಕಾಗಿ ಹೋಗಿದೆ ನಮ್ಮ ಜೀವನ. ಅಪ್ಪ, ಈ ಭೂಮಿ ಮೇಲೆ ಬಡತನದಿಂದ ಹುಟ್ಟಿದೀವಿ ಅಂದ ಮೇಲೆ ಕಷ್ಟಕ್ಕೆ ಎದುರು ನಿಲ್ಲವಾಗಬೇಕು ಹೊರತು ನಮ್ದು ಪ್ರಾರಬ್ಧ ಕರ್ಮಪ್ಪ. ಕಷ್ಟಕ್ಕೆ ನಾವು ಎದುರಾಗಿ ನಿಂತು ಹೋರಾಡಬೇಕೆ ಹೊರತು ಇಲ್ಲ ಈ ಜನ್ಮವನ್ನು ಬಿಟ್ಟು ಸ್ಮಶಾನ ಸೇರ್ಬೇಕಪ್ಪ. ಜಯಶ್ರೀ, ಜಯಶ್ರೀ, ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟೊಂದು ದುಃಖವನ್ನು ನಲಿಸಿಕೊಳ್ಳಲಾರನಮ್ಮ ನಾನು. ನೀನು ಹಾಡಿದ ಮಾತು ಗಂಡದೆಯ ಗಂಡಸರ ಮಾತಮ್ಮ, ಗಂಡದೆಯ ಗಂಡಸರ ಮಾತು. ಆದರೆ ಏನು ಮಾಡುವುದು ಮಗಳೇ? ನನ್ನ ಹೃದಯ ಕೋಶದ ತಾವಾಗ್ಲಿ ಉರಿ ಹತ್ತಿ ಹೇಳ್ತಿದೆ ಮಗಳೇ, ಉರಿ ಹತ್ತಿ ಹೇಳ್ತಿದೆ. ನಾವೆಷ್ಟೇ ಹತ್ತು ಕರೆದರೂ ಕೂಡ ನಮ್ಮನ್ನ ಯಾರು ಅಪ್ಪಿ ಎತ್ತಿಕೊಳ್ಳೋರಿಲ್ಲಪ್ಪ ಈ ಸಮಾಜದಲ್ಲಿ. ಹೌದಮ್ಮ, ಕಷ್ಟದಲ್ಲಿ ಕಣ್ಣೀರಿನ ಕೈತಳ ಶಾಪಾಂತರ ಹುಟ್ಟಿದ ದೇಹಕ್ಕೆ ಯಾರು ಎತ್ತಿಕೊಳ್ಳಲಾರಮ್ಮ ಈ ಸಮಾಜದ ಜನರು. ಒಂದು ಹೆಂಡತಿ ಕಿರಿಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡಲ್ಲಮ್ಮ ಈ ಸಮಾಜದ ಜನರನ್ನು. ಇಂದು ಹಣದ ದುಡಿದು ಸಂಪಾದಿಸಿ ಹಣವನ್ನು ಕಳೆದುಕೊಂಡಾಗಲೇ ನೋಡಿಕೊಂಡನಮ್ಮ ಈ ಸಮಾಜದ ಜನರನ್ನು. ಹಣ ಕಳೆದುಕೊಂಡು ಹಿಂತಿರುಗಿದಾಗ ನಿನ್ನ ತಂದೆ ಹೊಡೆಯೋದನ್ನು ನೋಡಿ ಹಾಗೆ ಕೈ ಕಟ್ಟಿಲಗುತ್ತಾರಮ್ಮ ಈ ಕಟುಕ ಸಮಾಜದ ಜನರನ್ನು. ಎಂತ ಪಾಪಿಗಳ ತುಂಬಿದ್ದಾರೆ ಈ ಸಮಾಜದಲ್ಲಿ. ವಯಸ್ಸಾದ ತಂದೆ ಮೇಲೆ ಕೈ ಮಾಡೋದಕ್ಕೆ ಅವರ ಮನಸ್ಸಾದರೂ ಹೇಗೆ ಬಂತಪ್ಪ? ಅಮ್ಮ ಶ್ರೀದೇವಿ, ಇಂಥ ದುಷ್ಟ ಜನರಿಗೆ ಯಾಕೆ ಜನ್ಮವಿಟ್ಟೆ ತಾಯಿ, ಯಾಕೆ ಜನ್ಮವಿಟ್ಟೆ? ಸತ್ಯದ ಮೇಲೆ ಕಾಲಿಟ್ಟ ಮೆರೆಯುವ ದುಷ್ಟರನ್ನು ನೀನು ಕಾಪಾಡ್ತಾ ಇದೆಯಾ? ಬದುಕಿನ ದವಡೆಯಲ್ಲಿ ಸಿಲುಕಿದ ನಮ್ಮಂತ ಬಡವರನ್ನು ತುಳಿತಾ ಇದೆಯಾ? ಇಂಥ ಕೆಟ್ಟ ಜನರಿಗೆ ಜನ್ಮ ಕೊಡೋದಕ್ಕಿಂತ ನೀನು ಪಂಚೆಯಾಗಿದ್ರೆ ಅದೆಷ್ಟು ವಾಸಿ ಆಗ್ತಿತ್ತು ತಾಯಿ, ಅದೆಷ್ಟು ವಾಸಿ ಆಗಿರ್ತಿತ್ತು. ಬೇಡ ಮಗಳೇ, ಹೊಳಬೇಡ. ದೈವ ಗೆದ್ದವರು ಯಾರೆಂದು ಆಗಲೇ ನೀನೇ ಹೇಳಿದೆಯಲ್ಲಮ್ಮ. ಈ ಪರ ಜೀವನ ನಸಸಿ ಹೋಗುತ್ತಿರುವ ಅಂದಾಗ ಯಾರು ಏನು ಮಾಡುವುದಮ್ಮ, ಯಾರಿಂದಲೇ ಏನಾಗುವುದು? ತನ್ನ ಹಿಂದಿನ ಜನ್ಮ ಕರ್ಮ ಕಾಡುತ್ತಿದೆ ಅಂದಾಗ ನಿನ್ನಿಂದಲ ಆದರೇನಮ್ಮ, ನನ್ನಿಂದಲ ಆದರೇನು? ಹೌದಪ್ಪ, ಹೌದು. ಆದ್ರೆ ನೀನೇ ರೀತಿ ಕಷ್ಟಪಡುವುದನ್ನು ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲಪ್ಪ, ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ಈ ಕಷ್ಟ ಏನಾದ್ರೂ ನನ್ನನ್ನೇ ಗೊತ್ತಾಗಿದೆ ನಿಜವಾದ್ರೆ ಆ ಕೆಟ್ಟ ಹುಳುಗಳನ್ನು ಸುಟ್ಟು ಹಾಕಿ ಬಿಡ್ತಾನೆಲ್ಲ ಭಯಪ್ಪ ನನಗೆ. ಇವರೇ ಹಣ ಕದ್ದವರೆಂದು ನನಗೆ ತಿಳಿದಿಲ್ಲ. ಹಣ ಕಳೆದುಕೊಂಡು ಭಯದಲ್ಲಿ ಸಿಕ್ಕವರನ್ನ ಕೇಳಿದರೆ ಸಿಕ್ಕವರೇ ಹೊಡೆದ ಬಿಟ್ಟರಮ್ಮ. ಯಾರನ್ನ ಕೇಳಲಿಲ್ಲ
ಆಗಲಿ. ಹೊಟ್ಟೆಗೆ ಹಿಟ್ಟಿಲ್ಲದ ತಿರುಗುವುದು ಬಂತಮ್ಮ. ನಾನು ಹಣ ಕಳೆದುಕೊಂಡು ತುರ್ತೈವಿ ಆದಾಗ ಈ ಮನೆಯಲ್ಲಿ ಇರಲಾರೆನಮ್ಮ, ಈ ಮನೆಯಲ್ಲಿ ಇರಲಾರೆ. ಅಪ್ಪ, ಹಾಗೆ ಮಾತನಾಡಬೇಡಪ್ಪ, ಹಾಗೆಲ್ಲ ಮಾತನಾಡಬೇಡ. ಧೀರ ವೀರ ಮಹಿಳೆ ನಾನಿದ್ದೇನೆ. ನಿನ್ನನ್ನು ನೋಡಿಕೊಳ್ಳೋದಕ್ಕೆ ದಿಟ್ಟ ವೀರನಾದ ನನ್ನನ್ನ ಇದ್ದಾನೆ. ನೋಡಪ್ಪ, ವಿಷಯ ಎಲ್ಲವನ್ನು ಅಣ್ಣನಿಗೆ ನಾನು ತಿಳಿಸಿ ಹೇಳುತ್ತೇನಪ್ಪ.